ಬೇರೆ ಹಣ್ಣೆಲ್ಲ ಇದ್ರಲ್ಲಿ ನೋಡ್ತೀನಿ. 2,500 ರೂಪಾಯಿ ಹಣ್ಣೆ ಇದೆ. ಮಾವಿನ ನೋಡಿ ಇಷ್ಟು ದೊಡ್ಡ ಸೈಜ್ ಭರ್ಜರಿ ದೊಡ್ಡ ಸೈಜ್ ಮಾವಿನ ನಿಕ್ಕೋಕೆ ಇಷ್ಟ. ನಿಂಗೆ ಇಷ್ಟ? ನಂಗೆ ಅಷ್ಟು ಇಷ್ಟ ಅಲ್ಲ. ಓಕೆ ಓಕೆ ನಿನ್ನೆ ಬಾಕ್ಸ್ ಕೊಟ್ಟಿದ್ಮೇಲೆ ನಂಗೆ ಕಲ್ಲಂಗಡಿ ಏನು ಅಷ್ಟು ಇಷ್ಟ. ನಂಗೆ ರಸಪುರಿ ಮಾಡಿ ಅಡಿಗೆ ಫಿಟ್ ಹ್ಞೂ ಬಟರ್ಫ್ರೂಟ್ ತಂದಿದ್ದೀರಾ? ಬಟರ್ಫ್ರೂಟು, ಸೀಬೆಹಣ್ಣು, ತಿಮ್ಮರೆಲ್ಲ ತಿನ್ಕೊಂಡು ವೀಕ್ಲಿ ರೀಸ್ಟಾಕ್ ಇಷ್ಟೇ ಹಣ್ಣಿದ್ದು ನೋಡಿ. ಇಷ್ಟೇ ಹಣ್ಣಿಗೆ 2,500. ಅದೇ ಮತ್ತೆ ಇದು ರಾಶಿ ದಿನ ನಮ್ಗೆ ಖಾಲಿ ಹೋಗ್ತು ಬೇಗ. ಒಂದು 2 ಪಪ್ಳೆನ್ ಇತ್ತು ಮತ್ತೆ ಸಂತಿಗೆ ಎಕ್ಸ್ಟ್ರಾ ಅಂದರೆ 2 ಪಪ್ಳೆನ್. ಈಗ ಇದ್ರನ್ನ ಒಂದ ಮುರಿದು ನಾನು ನೆಡ್ತೇ ಇರಲ್ಲ. ಅದಕ್ಕೆ ಗಿಡ ಹಾಕ್ತು ಅಲ್ಲಿ ಮಣ್ಣಿಗೆ ಹಾಕ್ತು. ಹಾಗೆ ಇಟ್ಟದೆಲ್ಲ ವಾಪಸ್ ಇಡೋದು ಇಲ್ಲಿ ಇಡಲು ಆಗ್ತದೆ. ಆಗ್ತಿಲ್ಲ ಅನಿಸ್ತದೆ ಫಿಟ್ಟಾಪಟ್ಟ. ಸ್ಕೂಲಿಗೆ ಯಾವ ಕಟ್ ಮಾಡ್ಕೊಡೋದು ಇಷ್ಟರಲ್ಲಿ? ವಾಟರ್ ಶಾರ್ಟ್ ಬ್ರೇಕಿಗೆ ವಾಟರ್ ಮೆಲನ್ ಹಿಂಗೆ ಒಬ್ಬೊಬ್ಬರಿಗೆ ಒಂದೊಂದ. ಮೊನ್ನೆ ಕಟ್ ಮಾಡದೆ ಕಲ್ಲಂಗಡಿ ಫ್ರಿಜ್ಜಲ್ಲಿ ಹಂಗಿದ್ದು. ಅದು ಇವತ್ತು ಸಂಜೆ ತಿಂದು ಬಿಡಿ ಅದನ್ನ. ರಾತ್ರಿ ತಿಂತ ಹಂಗೆ ಮಾಡಿ. ಸುಮಾರು ದೊಡ್ಡ ಪೀಸ್ ಇದ್ದರೊಳಗೆ ಅಷ್ಟು ಡಸ್ಟ್ಬಿನಿಗೆ ಹಾಕು. ಡಸ್ಟ್ಬಿನಿಗೆ ಹಾಕ್ತೀನಿ. ಇದು ಕವರ್ ಎತ್ತಿಡ್ತೆ ಅಂತ ಕಟ್ಟಲೆ ಇಲ್ಲ ತಪ್ಪಲೆ ಅಂತ ಕರುವಾರ. ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಈರುಳ್ಳಿ ರೈಸ್ ಬಾತ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ ಇದು. ನಾನಿಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ. ಹಾಗೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಟೊಮೆಟೊ ಮತ್ತು ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಬ್ಯಾಡಿಗೆ ಮೆಣಸು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಕಟ್ ಮಾಡ್ಕೊಂಡಂತ ಟೊಮೆಟೊ ಹಾಕೋಣ. ಟೊಮೆಟೊ ಬೀಜ ಎಲ್ಲ ತೊಳೆದು ತೆಕ್ಕೊಂಬಿಟ್ಟಿದ್ದೀನಿ ಕಟ್ ಮಾಡುವಾಗ. ಟೊಮೆಟೊ 1 ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಇದು. ಹಾಗೆ ಬೆಳ್ಳುಳ್ಳಿ 6 ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ. ಹಸಿ ಶುಂಠಿ 1 ಇಂಚಷ್ಟು. ಹಾಗೆ ಬ್ಯಾಡಿಗೆ ಮೆಣಸು 6 ತೊಗೊಂಡಿದ್ದೀನಿ. ಸ್ವಲ್ಪ ನೀರೆಲ್ಲ ಹಾಕ್ಕೊಳ್ದೇನೆ ಈ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಹಾಗೆ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಹಾಗೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಹುರ್ಕೊಂಡಂಥ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳೋಣ ಒಗ್ಗರಣೆಯಲ್ಲಿ. ಇವಾಗ ಟೊಮೆಟೊ, ಬೆಳ್ಳುಳ್ಳಿ, ಹಸಿ ಶುಂಠಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡಾದ ನಂತರ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು, ಎಷ್ಟು ಬೇಕು ರುಚಿಗೆ ಅಷ್ಟು. ಚೆನ್ನಾಗಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಒಣಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿರ್ತೀವಲ್ಲ, ಒಳ್ಳೆ ಕಲರ್ ಬರುತ್ತೆ ಮಾತ್ರ ನೋಡೋದಕ್ಕೆ. ಇದಕ್ಕೆ ನಾನೀಗ 1/4 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತೀನಿ. ಹಾಗೆಯೇ 1/4 ಚಮಚದಷ್ಟು ಧನಿಯಾ ಪುಡಿ, ಒಂದು 1/4 ಚಮಚದಷ್ಟು ಗರಂ ಮಸಾಲ, ಹಾಗೆ ಸಾಂಬಾರ್ ಪೌಡ್ರ್ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ 1/4 ಚಮಚದಷ್ಟು. ನಂತರ ಸ್ವಲ್ಪ ಹುಳಿ ಪುಡಿ, ಹುಳಿಗೆ ನಾನು ವಾಟೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಆಮ್ಚೂರು ಇದ್ದರೆ ಆಮ್ಚೂರು ಪೌಡ್ರ್ ಕೂಡ ಸೇರಿಸ್ಕೋಬೋದು ನೀವು. ಇವಾಗ ಇವೆಲ್ಲವನ್ನು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಮೊದಲೇ ನಾವು ಅನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು. ಒಳ್ಳೆ ಉದುರಾಗಿರುವಂಥ ಅನ್ನನ ರೆಡಿ ಮಾಡಿ ಇಟ್ಕೊಂಡು ಆನಂತರ ನಾವು ಗೊಜ್ಜನ್ನ ರೆಡಿ ಮಾಡ್ಕೋಬೇಕು. ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, 1/4 ಚಮಚದಷ್ಟು. ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅನ್ನ ಸೇರಿಸ್ಕೊಳ್ಳೋಣ ಕೊನೆಯಲ್ಲಿ. ನಾನಿಲ್ಲಿ ಬಾಸುಮತಿ ರೈಸ್ ಮಾಡಿಟ್ಕೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಆನಿಯನ್ ರೈಸ್ ಬಾತ್ ರೆಡಿ. ರುಚಿಕರವಾದಂಥ ರೈಸ್ ಬಾತ್ ರೆಡಿ. ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಲಂಚ್ ಬಾಕ್ಸಿಗಾದರೂ ರೆಡಿ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕಾದರೂ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬೆಳಿಗ್ಗೆ ರೈಸ್ ಐಟಮ್ ತಿನ್ನೋರಾಗಿದ್ದರೆ ಬೆಳಿಗ್ಗೆ ಕೂಡ ಇದನ್ನ ರೆಡಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು, ಚೆನ್ನಾಗಿರುತ್ತೆ. ಆರಿದ ಮೇಲೂ ಕೂಡ ಟೇಸ್ಟಿಯಾಗಿಯೇ ಇರುತ್ತೆ. ಇದಕ್ಕೆ ಅನ್ನ ಉದುರಾಗಿಯೇ ಇರಬೇಕು, ತುಂಬ ಮೆದುವೆಲ್ಲ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ. ಈಗ ಬಾಕ್ಸ್ ಕಟ್ತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಟೆರೆಸ್ ಮೇಲೆ ಬಂದೆ, ಬೆಕ್ಕಿಗೆ ಊಟ ಕೊಡೋಣ ಅಂತೇಳಿ. ಈ ಬೆಕ್ಕು ಊಟನೇ ಮಾಡ್ತಾ ಇರಲಿಲ್ಲ. 2 ದಿವಸದಿಂದ ಯಾಕೋ ಏನೂ ತಿಂತಾ ಇರಲಿಲ್ಲ. ಇದು ನೋಡೋಕ್ಕೂ ಒಳ್ಳೆ ಗುಂಡಾಗಿತ್ತು, ಇವಾಗ ಸಣ್ಣ ಆಗಿಬಿಟ್ಟಿದೆ. ಕಣ್ಣೆಲ್ಲ ಒಂಥರ ರಕ್ತದ ಥರ ಕಾಣಿಸ್ತಾ ಇದೆ, ಬ್ಲೀಡಿಂಗ್ ಕೂಡ ಆಗ್ತಾ ಇದೆ. ಯಾಕೆ ಗೊತ್ತಿಲ್ಲ, ಡಾಕ್ಟ್ರ್ ಕರ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ನಿನ್ನೆ ಬೆಕ್ಕುಗಳದ್ದು ದೊಡ್ಡ ಗಲಾಟೆ ಆಗಿಬಿಟ್ಟಿತ್ತು, ಗಂಡು ಬೆಕ್ಕು ಬಂದಿತ್ತು, ಜೋರಾಗಿ ಗಲಾಟೆ ನಡೀತಾ ಇತ್ತು. ಏನಾಗಿದೆಯೋ ಗೊತ್ತಿಲ್ಲ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ಮೇಲೆ ಗೊತ್ತಾಗಬೇಕು ಏನಾಗಿದೆ ಅಂತೇಳಿ. ಪಾಪ ಅನಿಸುತ್ತೆ ನೋಡಿದ್ರೆ. ಇವಾಗ ಪಾಪ ಇದನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂತೇಳಿ ಇದ್ರೊಳಗಡೆ ಹಾಕಿದ್ದೀನಿ, ಕರ್ಕೊಂಡು ಹೋಗ್ಬೇಕೀಗ. ಡಾಕ್ಟ್ರ್ ಹತ್ರ ಹೋಗಿ ಬರೋಣ. ನೋಡಿದ್ರೆ ಪಾಪ ಅನಿಸುತ್ತೆ. ಮೊನ್ನೆವರೆಗೆ ಎಷ್ಟು ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅಲ್ಲಿ ಹಿಂಗೆ ಹೋಗ್ತಾ ಇರೋದು. ವ್ಯಾಕ್ಸಿನೇಷನ್ ಮಾಡಿಸುವಾಗ ಅಷ್ಟೇ ಕರ್ಕೊಂಡು ಹೋಗಿದ್ದು ಅದನ್ನು ಚಿಕ್ಕದಿರುವಾಗ. ಡಾಕ್ಟ್ರ್ ಹತ್ರ ಬಂದು ಕಾಯ್ತಾ ಇದ್ದೀವಿ. ಇದೇ ಥರ ಆರಾಮಿಲ್ದಿರುವಂಥ ಬೆಕ್ಕುಗಳು ಇನ್ನೂ ಸುಮಾರಿಷ್ಟು ಕರ್ಕೊಂಡು ಬಂದಿದ್ರು. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಬಂದ್ವಿ ಈಗಷ್ಟೇ. ಇಂಜೆಕ್ಷನ್ ಹಾಕಿದ್ರು, ಇನ್ನೊಂದು 5-6 ದಿವಸ ಇಂಜೆಕ್ಷನ್ ಹಾಕಬೇಕು ಅಂತ ಹೇಳಿದ್ರು. ಬೇರೆ ಯಾವುದಾದ್ರೂ ಬೆಕ್ಕು ಬಂದಿತ್ತಾ ಅಥವಾ ಬೇರೆ ಬೆಕ್ಕುಗಳ ಹತ್ರ ಇದೇನಾದರೂ ಹೋಗಿತ್ತಾ, ತುಂಬ ಇನ್ಫೆಕ್ಷನ್ ಆಗಿಬಿಟ್ಟಿದೆ, 5 ದಿವಸ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಹಾಗೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ. ಬೇಗ ಹುಷಾರಾದರೆ ಸಾಕು ಪಾಪ. ಹಾಗೆ 2 ತಿಂಗಳದ ಮುಂಚೆ ಇದೇ ಥರ ಇನ್ನೊಂದು ಬೆಕ್ಕಿತ್ತಲ್ಲ, ಅದು ಹಾಗೆ ಸತ್ತೋಯ್ತು. ಹೀಗೆ ಆಗಿತ್ತು ಸೇಮ್. ಆದರೆ ಅದು ಹಿಡಿಯೋಕ್ಕೆ ಸಿಗ್ತಾನೆ ಇರಲಿಲ್ಲ. ಹತ್ತಿರ ಹೋದಾಗೆ ಕಚ್ಚೋದಕ್ಕೆಲ್ಲ ಬರ್ತಿತ್ತು. ಇನ್ನೇನಾಗ್ಬಿಟ್ಟಿದೆಯೋ ಅದಕ್ಕೆ ಅಂತ ನಮಗೆ ಗೊತ್ತಾಗದೆ ಭಯ ಆಗಿ ಮುಟ್ಟೋಕ್ಕೆ ಆಗಿಲ್ಲ. ಹಾಗೂ ಖುಷಿ ಹಿಡಿಯೋಕ್ಕೆ ಹೋಗಿ ಕಚ್ಚಿಸ್ಕೊಂಡ್ಬಿಟ್ಲು. ನಂತರ ಅದು ಒಂದು ಸ್ವಲ್ಪ ದಿನ ಇತ್ತು ಅಷ್ಟೇ, ಆಮೇಲೆ ಸತ್ತೋಗ್ಬಿಡ್ತು. ಇಂಜೆಕ್ಷನ್ ಹಾಕುವಾಗ ಏನಾದರೂ ಮಾಡಿಬಿಡತ್ತೇನೋ, ಗಲಾಟೆ ಮಾಡತ್ತೇನೋ ಅಂತೆಲ್ಲ ಅಂದ್ಕೊಂಡಿದ್ದೆ, ಕಚ್ಚಕ್ಕೆ ಬರತ್ತೇನೋ ಅಂತ. ಯಾಕೆಂದರೆ ನಮಗೆ ಅಷ್ಟು ಅದನ್ನು ಮುಟ್ಟಿ ಅಭ್ಯಾಸ ಇಲ್ಲ, ಅದು ಕೈಗೆ ಸಿಗ್ತಾ ಇರಲಿಲ್ವಲ್ಲ. ಆದರೂ ಕೂಡ ಪಾಪ ಏನೂ ಮಾಡಿಲ್ಲ, ಸುಮ್ಮನೆ ಉಳಿತು ಅದು ಇಂಜೆಕ್ಷನ್ ಹಾಕುವಾಗಲೂ ಕೂಡ. ನಾಳೆ ಪುಟ್ಟ ಮರಿನೂ ಕರ್ಕೊಂಡು ಬರಬೇಕು, ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸೋದಕ್ಕೆ ಹಿಂದ್ಗಡೆ ಇಟ್ಟಿದ್ದೀನಿ. ಹಸ್ಬೆಂಡ್ ಅದಕ್ಕೆ ಮೆಡಿಸಿನ್ ಎಲ್ಲ ಬರ್ಕೊಟ್ಟಿದ್ದಾರಲ್ಲ, ಅದನ್ನ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ. ಅದಕ್ಕೆ ನಾನೀಗ ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಒಳ್ಳೆ ಹಲಸಿನಣ್ಣು ಬಿಡಿಸ್ತಾ ಇದ್ದಾರೆ, ಒಂದು ರೌಂಡ್ ಹೋಗಿ ತೊಗೊಂಡು ಬರ್ತೀನಿ. ಸುಮಾರು ದಿವಸ ಆಯಿತು ತಿಂದೆ. ಅದು 2-3 ದಿವಸದಿಂದ ಹೊಟ್ಟೆಗೆ ತಿಂತಾ ಇದ್ದೇನೆ. ಏನು ಆಗ್ತಿಲ್ಲಮ್ಮ. 5 ದಿವಸ ಸರಿಯಾಗಿ ಹೋಗ್ತಾರೆ. ಪಾಪ ರಾಶಿದಾಗ ಅಷ್ಟು ರೂಢಿ ಇಲ್ಲ ಎತ್ತುಗಳೆಲ್ಲ ಗೊತ್ತಿಲ್ಲ. ಹ್ಞೂನಮ್ಮ.
ಬೇಡಮ್ಮ ಒಳಗೆ ಇರು ನೀನು. ಖುಷಿ ನಂಗೆ ಇಂಜೆಕ್ಷನ್ ಕೊಟ್ಟು ಹೇಳ್ತಿದ್ದು. ಹೌದಮ್ಮ ಪಾಪ ನೀನು. ಚಳಿ ಆಗ್ತಿದೆ ನಿಂಗೆ. ಒಳಗೆ ಕರ್ಕೊಳಪ್ಪ ನಿನ್ನ. ಎಷ್ಟು ಇರ್ಬೇಕು ತೆಗ್ದ್ಬಿಡುವ. ಅದು ಆ್ಯಕ್ಚುಲಿ ನೆನ್ನೆಲ್ಲ ಕಣ್ಣು ಬಿಡಲ್ಲ ಆಗ್ತದೆ ಇಲ್ಲ ಆಯ್ತು. ಕಣ್ಣು ಫುಲ್ ಬೆಳಗ್ಗೆ ಕರ್ಕೋಕರು ಕಣ್ಣೆಲ್ಲ ಪೂರ್ಣ ಕೆಂಪ. ನಾನು ನಿನ್ನೆ ರಾತ್ರಿ ಎಷ್ಟು 1 ಗಂಟೆ ಅಷ್ಟು ಪಾಪ ಮೇಲೇನೋ ಹೋಗಿದೆ ನೋಡುವ ಎಂತ ಮಾಡ್ತಿದ್ದಾಳೆ. ಫುಲ್ಲು ಮುಡ್ಚ್ಕೊಂಡು ಮೆಲ್ಕೊಬಿಟ್ಟಿತ್ತು. ಕಣ್ಣೆಲ್ಲ ಫುಲ್ ಇದಾಕೊಂಡು ಸಣ್ಣಕ್ಕೆ ಹೋಗ್ತು. ಮತ್ತೆ ಇಬ್ಬರಿಗೆ ಜೋಶ್ ಬಂತು. ಹೇಳಲು ಹೋಗ್ತಾ ಇಲ್ಲ ಇತ್ತು. ರಾಶಿ ಇದು ಆಗ್ತಾ ಇತ್ತು. ಅದಷ್ಟು ಅದೆಲ್ಲ ಕ್ಲೀನ್ ಮಾಡ್ಬಿಡಲ್ಲ. ಸ್ನಾನ ಮಾಡಿಸೋದು ಕೈಗೆ ಆದ್ಮೇಲೆ ಇಂಜೆಕ್ಷನ್ ಎಲ್ಲ ಮುಗಿದ್ಮೇಲೆ ಸ್ನಾನ ಮಾಡಿಸೋದು. ಚಳಿ ಜ್ವರನೂ ಗೊತ್ತು ಅಂದ್ರು ಡಾಕ್ಟ್ರು. ಬೇಡ ಈಗ ಅಂತ ನೀರೆಲ್ಲ ತಂದು. ಏನಮ್ಮ ನೋಡು ನಿನ್ನ ತಂಗಿ ಬಂತು ಅಲ್ಲಿ. ನೋಡು ನಿನ್ನ ತಂಗಿ ಬಂತು ಕರೀಲಿ. ನೋಡಿ ಇದು ಮಾತಾಡ್ಸೋಕ್ಕೆ ಅಂತ ಬಂದಿದೆ ಅಕ್ಕನ. ಆಚೆ ಬಿಡಬೇಕೀಗ. ತುಂಬ ಗಾಳಿ ಬೇರೆ ಇದೆ. ಬಾ ಹೊರಗಡೆ ಬಾ. ಬಾ ಹೊರಗಡೆ. 3-4 ದಿವಸದಿಂದ ಹೊಟ್ಟೆಗೆ ಏನೋ ತಿಂದು ಸಣ್ಣ ಆಗ್ಬಿಟ್ಟಿದೆ ಪಾಪ. ಮತ್ತೆ ಒಳಗೆ ಕುತ್ಕೋಣ ಅನಿಸ್ತಿದೆ ನೋಡಿ. ಅದಕ್ಕೆ ಬೆಚ್ಚಗಾಗತ್ತೆ ಅಂತ ಹೇಳಿ. ಒಂಥರ ಒಳಗೆ ಚೆನ್ನಾಗಿ ಅನಿಸ್ತಿದೆ. ಅದಕ್ಕೆ ಬೆಚ್ಚಗಿತ್ತಲ್ಲ. ಈಗ ಗಾಳಿ ಬೇರೆ ಇದೆ ಆಚೆ. ಒಳಗೆ ಕುತ್ಕೋಣ ನೋಡ್ತಿದ್ದೆ. ಬಾಕ್ಸ್ ಇಟ್ಟಿದ್ದೇನೆ ಅದಕ್ಕೆ ನಾನು ಬಟ್ಟೆ ಹಾಕ್ಬಿಟ್ಟು ಕುತ್ಕೊಳ್ಳೋಕ್ಕೆ ಅಂತೇಳಿ. ಇವಾಗ ನೋಡಿ ಪಾಪ ಅನ್ಸತ್ತೆ ಇದ್ರ ನೋಡಿದ್ರೆ. ಮುಟ್ಟಕ್ಕೆಲ್ಲ ಕೊಡುತ್ತೆ. ಅವಾಗೆಲ್ಲ ಇದನ್ನ ಮುಟ್ಟಕ್ಕೆಲ್ಲ ಆಗ್ತಿರ್ಲಿಲ್ಲ ನಾವು. ಇವಾಗ ಹತ್ರನೇ ಬಂದು ಕೂತ್ಕೊಳ್ಳುತ್ತೆ. ನಾವೆಲ್ಲಾದ್ರೂ ಕೂತ್ರೆ ಪಕ್ಕದಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಪಾಪ ಅನ್ಸತ್ತೆ ನೋಡಿದ್ರೆ. ಇದಕ್ಕಿನ್ನೂ ಬೆಳವಣಿಗೆನೇ ಆಗಿಲ್ವಲ್ಲ. ಇದು ಇನ್ನೂ ಚಿಕ್ಕ ಏಜ್ ಇದಕ್ಕೆ. ಅದಕ್ಕೆ ಈ ಥರ ಆಗಿದ್ದು ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೆ ತುಂಬ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂತೆ. ಇವಾಗ ಬಟ್ಟೆ ತೆಕ್ಕೊಂಡು ಹೋಗಬೇಕು. ಒಳ್ಳೆ ಗಾಳಿ ಬೇರೆ ಬೀಳಿಸ್ತಾ ಇದೆ. ಆಚೆಲ್ಲೂ ಹೋಗುವಂಗೂ ಇಲ್ಲ. ಯಾಕೆಂದರೆ ನಮ್ಮ ಏರಿಯಾ ಕಡೆ ಚಿರತೆ ಬಂದುಬಿಟ್ಟಿದೆ ಅಂತೆ. ತುಂಬ ಭಯ. ಊರ ಕಡೆ ಎಲ್ಲ ಬರೋದು ಗೊತ್ತು ನೋಡ್ರೆ. ಸಿಟಿಯಲ್ಲೂ ಕೂಡ ಚಿರತೆ ಬಂದುಬಿಟ್ಟಿದೆ. ಸಂಜೆ ಮೇಲೆಲ್ಲ ಆಚೆ ಹೋಗೋಕ್ಕೂ ಕೂಡ ಭಯನೇ. 2 ವೀಲರ್ ತೊಗೊಂಡು ಹೋಗೋದು ಇದೆಲ್ಲ. ಅದಕ್ಕೆ ಇವತ್ತು ಆರ್ಶಿನ ಡ್ಯಾನ್ಸ್ ಕ್ಲಾಸಿಗೆ ಕೂಡ ಕರ್ಕೊಂಡು ಹೋಗಿಲ್ಲ ನಾನು. 7:15 ಆಗಿಬಿಡತ್ತೆ ತಿರುಗಿ ಬರುವಾಗ. ಬೇಡ ಅಂತೇಳಿ ಹೋಗೇ ಇಲ್ಲ. ನಿನ್ನೆ ಇವತ್ತು 2 ದಿನ ಕೂಡ ಕಾಣಿಸ್ಕೊಂಡಿದೆ ಅಂತೆ ಚಿರತೆ. ಅದಕ್ಕೆ ತುಂಬಾ ಭಯ ಆಗ್ತಾಯಿದೆ. ಅಮ್ಮ ಕೂಡ ನಿನ್ನೆ ಅಷ್ಟೇ ಹೇಳ್ತಾಯಿದ್ರು. ಊರಲ್ಲಿ ಯಾರೋ 2 ವೀಲರಲ್ಲಿ 3 ಜನ ಹೋಗ್ತಾಯಿದ್ರಂತೆ. 2 ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದೆ ಅಂತೆ. ಕತ್ತಿಗೆ ಬಾಯಿ ಹಾಕ್ಬಿಟ್ಟಿದೆ ಅಂತೆ. ಒಬ್ಬರು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಾಯಿದ್ರು. ಇವಾಗ ನೋಡಿದ್ರೆ ಬೆಂಗಳೂರಲ್ಲೂ ಚಿರತೆ ಬಂದುಬಿಟ್ಟಿದೆ. ಇಲ್ಲಂತೂ ಕಾಡು ಇಲ್ಲ, ತುಂಬ ಮನೆಗಳಿದೆ. ಆದರೂ ಹೆಂಗೆ ಬಂತು ಗೊತ್ತಾಗ್ತಾ ಇಲ್ಲ. 4 ಗಂಟೆ ಸುಮಾರಿಗೆ ವಾಕಿಂಗ್ ಮಾಡೋರಿಗೆ ಯಾರಿಗೋ ಕಾಣಿಸ್ಕೊಂಡಿದೆ ಅಂತೆ. ಅದಾದಮೇಲೆ CCTV ಚೆಕ್ ಮಾಡಿ ನೋಡಿದ್ದಾರೆ. ಯಾವ ಜಾಗದಲ್ಲಿ ಕಾಣಿಸ್ಕೊಂಡಿದೆಯೋ ಅಲ್ಲಿ ಹತ್ತಿರದಲ್ಲಿರುವಂಥ CCTVಯಲ್ಲಿ ಕಾಣಿಸ್ತಾ ಇರುವಂಥದ್ದು ನೋಡಿ. ಅಲ್ಲಿ ಬರ್ತಾ ಇದೆ ನೋಡ್ಬೋದು. ಕಾರ್ ಹತ್ರ ಬರ್ತಾ ಇದೆ. ತುಂಬ ಭಯ ಅಪ್ಪ. ಹೊರಗಡೆ ಹೋಗೋದೇ ಭಯ. ಅಂತೂ ನಮ್ಮ ಏರಿಯಾದಲ್ಲಿ ಯಾರು ಕೇಳಿದ್ರೂ ಚಿರತೆದೇ ಸುದ್ದಿ ಆಗಿಬಿಟ್ಟಿದೆ ಇವಾಗ. ಹೆಂಗೆ ಜಂಪ್ ಮಾಡಿ ಮರ ಹತ್ತಿತು ಅಂತ ನೋಡಿ. ಹಾಗೆ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ಅದನ್ನ ಹಿಡಿಯೋ ಪ್ರಯತ್ನ ಕೂಡ ನಡೀತಾ ಇದೆ. ಆದರೆ ಇನ್ನು ಸಿಕ್ಕಿಲ್ಲ. ಅದು 2 ದಿವಸ ಆಯಿತು. ಹಿಡಿಯೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ. ಬಲೆ ಹಾಕ್ತಿದ್ದಾರೆ. ಹಾಗೆಯೇ ಬೋನೆಲ್ಲ ಇಡ್ತಾ ಇದ್ದಾರಂತೆ. ನಾಯಿ ಸ್ಮೆಲ್ಲಿಗೆಲ್ಲ ಬರುತ್ತಲ್ಲ, ಅದು ನಾಯಿ ತಿನ್ನೋದಕ್ಕೆ ಅಂತೇಳಿ ಅದಕ್ಕೇನೇನೋ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗೆ ಕ್ಲೀನ್ ಕೂಡ ಮಾಡಿಸ್ತಾ ಇದ್ದಾರೆ.
ಎಲ್ಲೆಲ್ಲ ಕಾಡು ಥರ ಬೆಳ್ಕೊಂಡಿತ್ತು ಅಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಖಾಲಿ ಸೈಟ್ ಹತ್ರ ಪಾರ್ಕ್ ಹತ್ರ ಎಲ್ಲ ಒಂದು ಸ್ವಲ್ಪ ಮಳೆಗಾಲ ಅಂದ ತಕ್ಷಣ ಗಿಡಗಳೆಲ್ಲ ಬೆಳ್ಕೊಂಬಿಡುತ್ತಲ್ಲ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಹಗಲಲ್ಲೇ ಕಾಣಿಸುತ್ತೆ ಅಂದರೆ ಹೋಗೋದಕ್ಕೆ ತುಂಬ ಭಯ, ಅದಕ್ಕೂ ಕೂಡ ತುಂಬ ಭಯ ಆಗಿರುತ್ತೆ. ತುಂಬ ಜನರು ಓಡಾಡ್ತಿರ್ತಾರಲ್ವ, ಎಲ್ಲಿಂದೋ ಬಂದುಬಿಟ್ಟಿದೆ ಅದು. ಅದಕ್ಕೀಗ ಹೇಗೆ ಆಚೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಎಲ್ಲ ಕಡೆ ಓಡಾಡ್ತಾ ಇದೆ ಅದು. ಈಸ್ಟ್ ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಹತ್ರನೂ ಬಂದಿತ್ತು ಅಂತೆಲ್ಲ ಹೇಳ್ತಾಯಿದ್ರು. ಅದು ಸಿಗೋವರೆಗೂ ನಾವೆಲ್ಲ ಒಂಥರ ಭಯದಲ್ಲೇ ಬದುಕೋ ಹಾಗಾಗಿಬಿಟ್ಟಿದೆ. ಟೂ ವೀಲರೆಲ್ಲ ತೊಗೊಂಡು ಆಚೆ ಹೋಗಬೇಕು ಅಂದ್ರೂ ಭಯ ಆಗಿಬಿಡುತ್ತೆ. ಹಗಲಲ್ಲೇ ಬಂದುಬಿಡತ್ತಲ್ಲ, ಸಂಜೆ ಆದಮೇಲೆ ಹೋಗೋದು ಬೇಡ ಅಂತ ಅಂದ್ಕೋಬೋದು. ಯಾವ ಟೈಮಿಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮ್ಮ ಪುಟಾಣಿ ಬೆಕ್ಕಿನ ಮರಿ ನೋಡಿ, ಮೊಲದ ಮರಿ ಕಣ್ಣಂಗೆ ಕಾಣಿಸುತ್ತೆ ನೋಡೋಕ್ಕೆ, ರ್ಯಾಬಿಟ್ ಥರನೇ ಇದೆ ಸೇಮ್. ಒಳ್ಳೆ ಗುಂಡಾಗಿ ಹಾಗೇ ಪುಟ್ಟ ಕಾಲಲ್ಲಿ ನಡೀತಾ ಇರುತ್ತಲ್ಲ, ಒಳ್ಳೆ ರ್ಯಾಬಿಟ್ ಥರ ಕಾಣಿಸುತ್ತೆ.